ನಮಸ್ಕಾರ ಗೆಳೆಯರೆ. ಶಿವರಾತ್ರಿ ಅಂದ್ರೆ ಜಾಗರಣೆ, ಉಪವಾಸ ಮತ್ತು ಶಿವನಾಮ ಸ್ಮರಣೆ. ಈ ಪವಿತ್ರ ದಿನದಂದು ಜಾಗರಣೆ ಮಾಡುವಾಗ ಶಿವನ ಮಹಿಮೆಯನ್ನು ಸಾರುವ ಸಿನಿಮಾಗಳನ್ನು ನೋಡುವುದು ನಮ್ಮಲ್ಲಿ ರೂಢಿ. ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ನಾವು ಶಿವರಾತ್ರಿಯಂದು ನೀವು ಮಿಸ್ ಮಾಡದೆ ನೋಡಲೇಬೇಕಾದ 5 ಅತ್ಯುತ್ತಮ ಕನ್ನಡ ಶಿವಭಕ್ತಿ ಪ್ರಧಾನ ಸಿನಿಮಾಗಳ ಬಗ್ಗೆ ಬನ್ನಿ ನೋಡೋಣ. ನಮ್ಮ ಪಟ್ಟಿಯಲ್ಲಿ ಮೊದಲನೇದು ಅಣ್ಣ ಅವರು ಅಭಿನಯದ ಅವರ ಮೊದಲ ಸಿನಿಮಾ ಬೇಡ್ರ ಕಣ್ಣಪ್ಪ. ಒಬ್ಬ ಬೇಟೆಗಾರ ಶಿವನ ಪರಮ ಭಕ್ತನಾಗಿ ಹೇಗೆ ಬದಲಾಗುತ್ತಾನೆ ಎಂಬುದು ಈ ಚಿತ್ರದ ಸಾರಾಂಶ. ಶಿವಲಿಂಗದ ಕಣ್ಣಿನಿಂದ ರಕ್ತ ಬರುವುದನ್ನು ಕಂಡು ಕಣ್ಣಪ್ಪ ತನ್ನ ಕಣ್ಣನ್ನೇ ಕಿತ್ತು ಶಿವನಿಗೆ ಅರ್ಪಿಸುವ ದೃಶ್ಯ ಪ್ರತಿಯೊಬ್ಬರ ಕಣ್ಣಲ್ಲೂ ನೀರು ತರಿಸುತ್ತದೆ. ಭಕ್ತಿಯ ಪರಾಕಾಷ್ಠೆಯನ್ನು ತೋರಿಸುವ ಈ ಸಿನಿಮಾ ಕನ್ನಡ ಚಿತ್ರರಂಗದ ಮೈಲಿಗಲ್ಲು. ಎರಡನೇ ಸಿನಿಮಾ ಡಾಕ್ಟರ್ ರಾಜ್ಕುಮಾರ್ ಅಭಿನಯದ ಮತ್ತೊಂದು ಚಿತ್ರ ಭೂ ಕೈಲಾಸ. ಇದು ರಾವಣನ ಶಿವಭಕ್ತಿಯನ್ನ ಅದ್ಭುತವಾಗಿ ಚಿತ್ರಿಸಿರುವ ಸಿನಿಮಾ. ತನ್ನ ತಾಯಿಯ ಆಸೆಗಾಗಿ ಆತ್ಮಲಿಂಗವನ್ನು ತರಲು ರಾವಣ ಕೈಲಾಸಕ್ಕೆ ಹೋಗಿ ತಪಸ್ಸು ಮಾಡ್ತಾನೆ. ರಾವಣನ ಪಾತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರ ಗಾಂಭೀರ್ಯ ಮತ್ತು ನಟನೆ ಇಂದಿಗೂ ಮರೆಯಲಾಗದು. ಆತ್ಮಲಿಂಗ ಭೂಮಿಯ ಮೇಲೆ ಸ್ಥಾಪನೆಯಾಗುವ ಗೋಕರ್ಣ ಕ್ಷೇತ್ರದ ಮಹಿಮೆಯನ್ನ ಈ ಚಿತ್ರದಲ್ಲಿ ನೋಡಬಹುದು. ಮೂರನೇ ಚಿತ್ರ ಶಿವಭಕ್ತನ ಅತಿಥಿ ಸತ್ಕಾರದ ಕಥೆಯನ್ನು ಸಾರುವ ಭಕ್ತ ಸಿರಿಯಾಳ. ಶಿವನು ಜಂಗಮಮ ರೂಪದಲ್ಲಿ ಬಂದು ಸಿರಿಯಾಳನ ಭಕ್ತಿಯನ್ನು ಪರೀಕ್ಷಿಸುತ್ತಾನೆ. ಅತಿಥಿ ಸೇವೆಗಾಗಿ ತನ್ನ ಮಗನನ್ನೇ ಬಲಿ ನೀಡಲು ಮುಂದಾಗುವ ಸಿರಿಯಾಳನ ಕಥೆ ಮನಕಲಕುವಂತಿದೆ. ನಟ ಲೋಕೇಶ್ ಮತ್ತು ಆರತಿಯವರ ಅದ್ಭುತ ಅಭಿನಯ ಈ ಸಿನಿಮಾದ ಹೈಲೈಟ್. ಈ ಸಿನಿಮಾದ ಹಾಡುಗಳು ಇಂದಿಗೂ ಪ್ರತಿಯೊಂದು ಮನೆಯಲ್ಲಿ ಶಿವರಾತ್ರಿಯಂದು ಮುಳುಗುತ್ತವೆ. ನಾಲ್ಕನೆಯ ಸಿನಿಮಾ ಧರ್ಮಸ್ಥಳದ ಮಂಜುನಾಥ ಸ್ವಾಮಿಯ ಮಹಿಮೆಯನ್ನು ಸಾರುವ ಶ್ರೀ ಮಂಜುನಾಥ್. ನಾಸ್ತಿಕನಾದ ಮಂಜುನಾಥ ಹೇಗೆ ಶಿವನ ಪರಮಭಕ್ತನಾಗುತ್ತಾನೆ ಎಂಬುದು ಈ ಚಿತ್ರದ ಕಥೆ. ಇದರಲ್ಲಿ ಚಿರಂಜೀವಿಯವರು ಶಿವನಾಗಿ ಮತ್ತು ಸೌಂದರ್ಯ ಅವರು ಶಿವಭಕ್ತೆಯಾಗಿ ಕಾಣಿಸಿಕೊಂಡಿದ್ದಾರೆ. ಹಂಸಲೇಖ ಅವರ ಸಂಗೀತ ಮತ್ತು ಮಹಾಪ್ರಾಣ ದೀಪಂ ಹಾಡು ಈ ಸಿನಿಮಾದ ದೊಡ್ಡ ಶಕ್ತಿ. ಇಂದಿನ ತಲೆಮಾರಿನವರಿಗೂ ಈ ಸಿನಿಮಾ ತುಂಬಾನೇ ಇಷ್ಟವಾಗುತ್ತದೆ. ಐದನೆಯದಾಗಿ ಹೆಸರೇ ಸೂಚಿಸುವಂತೆ ಶಿವರಾತ್ರಿ ಮಹಾತ್ಮೆ. ಶಿವರಾತ್ರಿಯ ಉಪವಾಸ ಮತ್ತು ಜಾಗರಣೆಯ ಮಹತ್ವವನ್ನು ಸಾರುವ ಪುರಾಣ ಕಥೆಗಳನ್ನು ಈ ಚಿತ್ರ ಒಳಗೊಂಡಿದೆ. ಹೇಗೆ ಅರಿವಿಲ್ಲದೆ ಮಾಡಿದ ಪೂಜೆಯೂ ಕೂಡ ಶಿವನ ಕೃಪೆಗೆ ಪಾತ್ರವಾಗುತ್ತದೆ ಎಂಬುದನ್ನು ಇದರಲ್ಲಿ ತೋರಿಸಲಾಗಿದೆ. ಡಾಕ್ಟರ್ ರಾಜ್ಕುಮಾರ್ ಅವರ ನಟನೆಯ ಈ ಸಿನಿಮಾ ಹಳೆಯ ಕಾಲದ ಪೌರಾಣಿಕ ಸಿನಿಮಾಗಳ ಇಷ್ಟಪಡುವವರಿಗೆ ಅತ್ಯುತ್ತಮ ಆಯ್ಕೆ. ನೋಡಿದ್ರಲ್ಲ ಗೆಳೆಯರೆ, ಇವು ಈ ಶಿವರಾತ್ರಿಗೆ ನೀವು ನೋಡಲೇಬೇಕಾದ 5 ಶಿವಭಕ್ತಿಯ ಸಿನಿಮಾಗಳು. ಇವುಗಳಲ್ಲಿ ನಿಮ್ಮ ಫೇವ್ರೆಟ್ ಸಿನಿಮಾ ಯಾವುದು ಅಂತ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ನಿಮ್ಮ ಗೆಳೆಯರೊಂದಿಗೆ ಶೇರ್ ಮಾಡಿ. ಮತ್ತೊಮ್ಮೆ ಎಲ್ಲರಿಗೂ ಶಿವರಾತ್ರಿ ಹಬ್ಬದ ಶುಭಾಶಯಗಳು. ಓಂ ನಮಃ ಶಿವಾಯ.